ಕೆಲವೊಂದು ನಿಮ್ಮ ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ಬಂದದ್ದನ್ನು ತಿಳ್ಕೊಂಡು ಅದನ್ನು ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ ಒಂದೇ ಒಂದು ಬಾಕಿ ಇರೋದು ಅಂಕೋಲ ಮತ್ತು ಹುಬ್ಳಿ ರೈಲ್ವೆ. ಅದು ಒಂದು ಹಂತಕ್ಕೆ ಬಂದು ತಲುಪಿದೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆಯವರು ಹೇಳ್ತಾ ಇದ್ದಾರೆ. ಅದು ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನು ಇವತ್ತೇ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ನಮ್ಮದು ಏರ್ಪೋರ್ಟ್ ಸ್ವಲ್ಪ 50% ಹಣ ಕ್ಲಿಯರ್ ಆದರೆ ಮುಗೀತು. ಒಂದು 30 ಕೋಟಿ ಅದು ಈಗ ಮಾತಾಡಿದ್ದೇನೆ, ಈ ತಿಂಗಳು ಲಾಸ್ಟ್ ಒಳಗೆ ಬರ್ತದೆ. ಅದನ್ನು ನಾವು ತಗೊಂಡು ಪೂರ್ತಿ ಮಾಡಿ ನಾವು ಆದಷ್ಟು ಬೇಗ ಅವಶ್ಯಕತೆ ಇರುವಂಥದ್ದು. ಇನ್ನೊಂದು ಸಮುದ್ರ ಮಾರ್ಗ ಪೋರ್ಟ್ ಅಭಿವೃದ್ಧಿಪಡಿಸಲೇಬೇಕು. ಪೂರ್ತಿ ನಾವು ಇಲ್ಲಿಯವರೆಗೆ 320 ಕಿಲೋಮೀಟ್ರ್ ಅಂತೇಳಿ ಹೇಳ್ತಾಯಿದ್ರು. ಈಗ ನಾವು ಚೆನ್ನೈನವರನ್ನು ನಾವು ಸರ್ವೆ ಮಾಡಿಸಿ ಕೇರಳ ಬೌಂಡ್ರಿಯಿಂದ ಇಲ್ಲಿ ಗೋವಾ ಬೌಂಡ್ರಿ ಇದೆ 343 ಕಿಲೋಮೀಟ್ರ್ ಉದ್ದದ ಸಮುದ್ರ ನಾವು ಹೊಂದಿದ್ದೇವೆ. ಜಲಮಾರ್ಗ ಅಭಿವೃದ್ಧಿ ಆಗಬೇಕು ಅಂದರೆ ಈಗಾಗಲೇ ಮಂಗಳೂರಲ್ಲಿ ನಾವು ಕ್ರೂಸ್ ಟರ್ಮಿನಲನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ನಾವೇ ಮಾಡೋದು ಸರ್ಕಾರದಿಂದ, ಇಲ್ಲಾಂದರೆ PPP ಮಾಡೆಲಲ್ಲಿ ಕೊಡೋದು ಅಂದೇಳಿ ತೀರ್ಮಾನ ಮಾಡಿದ್ದೇವೆ. ಮತ್ತು ಶರಾವತಿ ಇರ್ಬೋದು, ಹೊನ್ನಾವರದಲ್ಲಿ ಇಲ್ಲಿ ಕಾಳಿ ಇರ್ಬೋದು, ಅಲ್ಲಿ ಎಲ್ಲ ಅಭಿವೃದ್ಧಿಪಡಿಸಿ ಮೊದಲೇ ಹೇಗೆ ಆ ಊರಿಗೆ ಹಳ್ಳಿಗೆ ಹೋಗಲಿಕ್ಕೆ ನಾವು ಬೋಟ್ ಮುಖಾಂತರ ಹೋಗ್ತಿದ್ರು, ಈಗ ಆ ಅನುಭವವನ್ನು ತಗೊಳ್ಳಿಕ್ಕೆ ಮತ್ತೆ ಪುನಃ ನಾವು ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡಿ ಅದು ಹಾಗೆ ನಾವು ಮಾಡೋದು ಅಂದೇಳಿ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೇವೆ, ಇನ್ನೊಂದು ಕಡೆ PPP ಮಾಡೆಲಲ್ಲೂ ಮಾಡೋದು ಅಂದೇಳಿ ತೀರ್ಮಾನ ಮಾಡಿದ್ದೇವೆ. ಯಾವುದು ಅನುಕೂಲ ಆಗ್ತದೆ ಅದು ನಮ್ಮ ಉದ್ದೇಶ ಇಷ್ಟೇ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.